ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಮುನಿಯಪ್ಪನ ಪೂಜೆ ಇತ್ತು ನಮ್ಮ ತೋಟದಲ್ಲಿ. ಅದರದ ವಿಶೇಷವಾದ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಮ್ಮ ಅಡಿಕೆ ತೋಟದಲ್ಲಿ ಮಧ್ಯದಲ್ಲಿ ಪೆಂಡಲ್ ಹಾಕಿ ಅಡುಗೆ ಮಾಡೋದಕ್ಕೆ ಯಾವ್ಯಾವ ಥರ ಐಟಮ್ಸ್ ಬೇಕು, ದಿನಸಿ ಮತ್ತು ಪೆಂಡಲ್ಗೂ ಪಾತ್ರೆ ಸಾಮಾನುಗಳು, ವಾಟರು ಎಲ್ಲ ಥರದೂ ವ್ಯವಸ್ಥೆ ಮಾಡಿದ್ದು. ಮತ್ತು ಈಗ ಮುನಿಯಪ್ಪನ ಮಾಡೋದಕ್ಕೆ ಅಲ್ಲಿ ಒಳಗಡೆ ಒಂದು ಕಲ್ಲು ಥರ ಕಟ್ಟೆ ಮಾಡಿ ಅದರ ಸುತ್ತಲೂ ತೆಂಗಿನ ಚಪ್ಪರ ಹಾಕಿ ಮತ್ತು ಮಾವಿನ ತೋರಣ ಕಟ್ಟಿ ಸುತ್ತಲೂ ಅಡಕೆ ತೋಟದ ಮಧ್ಯದಲ್ಲೇ ಹುತ್ತ ಆಗಿದೆ. ಅದರ ಪಕ್ಕದಲ್ಲೇ ಈ ವ್ಯವಸ್ಥೆಯನ್ನು ಮಾಡಿದ್ದು ತುಂಬಾ ಕಲ್ಚರಲ್ ಆಗಿ ಮಾಡ್ತಾರೆ. ಈಗ ಸುತ್ತಲೂ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಹೂವಿನಿಂದ ಅಲಂಕಾರ ಮಾಡಬೇಕು. ಹೂವುಗಳನ್ನು ತಗೊಂಡು ಸಾವಂತಿಗೆ ಹೂವು, ಬಗೆ ಬಗೆಗಳ ಕಲರ್ ಹೂವು, ಗುಲಾಬಿ ಹೂವು, ಎಲ್ಲ ಥರದ ಹೂವು ಹಾಕಿ ಮತ್ತು ಒಂದು ಹಾರವನ್ನು ಹಾಕಿ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ನಂತರ ನಮ್ಮ ಅಮ್ಮ ಅವರು ತುಪ್ಪದ ದೀಪನ ಮಣ್ಣಿನ ಹಣತೆಯಲ್ಲಿ ತಯಾರಿಸ್ತಾ ಇದ್ರು. ಮಣ್ಣಿನ ಹಣತೆಯಲ್ಲೇ ಮಾಡಬೇಕು ಅಂತ ವಿಶೇಷವಾಗಿ. ಅದರ ಜೊತೆಗೆ ದೀಪ ಇಡೋದಕ್ಕೆ ಸಗಣಿಯಿಂದ ಕಟ್ಟೆ ಥರ ಮಾಡಿದ್ರು. ಅದಕ್ಕೆ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ದೀಪಕ್ಕೆ ಅಲಂಕಾರವಾಗಿ ಹೂವನ್ನು ಅಲಂಕರಿಸ್ತಾ ಇದ್ದಾರೆ. ನಂತರ ಅದನ್ನು ಕೆಳಗಡೆ ಹಾಗೆ ಇಡೋ ಹಾಗಿಲ್ಲ, ಒಂದು ವಿಳ್ಯದೆಲೆನ ತಗೊಂಡು ಅದರ ಮೇಲೆ ಅರಿಶಿನ ಕುಂಕುಮ ಇಟ್ಟು ನಂತರ ಹೂವಿನಿಂದ ಅಲಂಕಾರ ಮಾಡಿ ಮಣ್ಣಿನ ಹಣತೆಯನ್ನು ಇಟ್ಟು ದೀಪವನ್ನು ಬೆಳಗಿಸ್ಬೇಕು. ಎಲ್ಲ ಸಿದ್ಧತೆ ಆದಮೇಲೆ ಪ್ರಸಾದ ಇಡೋದಕ್ಕೆ ತಯಾರು ಮಾಡ್ಕೊಬೇಕು. ಪ್ರಸಾದಕ್ಕೆ 2 ಬಾಳೆ ಎಲೆಯನ್ನು ತಗೊಂಡು ಅದಕ್ಕೆ ಬಾಳೆಹಣ್ಣು, ತೆಂಗಿನಕಾಯಿ, ಅನ್ನ, ಎಲೆ ಅಡಿಕೆ, ದಕ್ಷಿಣೆ ಎಲ್ಲವನ್ನು ಇಟ್ಟು ಸಿದ್ಧತೆ ಮಾಡಿಕೊಂಡು ಅನ್ನಕ್ಕೆ ಮೊಸರನ್ನು ಉಪಯೋಗಿಸ್ತಾ ಇದ್ದೀವಿ. ಮತ್ತು ಅನ್ನಕ್ಕೆ ಉಪ್ಪನ್ನು ಹಾಕದೇ ಮಾಡಬೇಕು ಎಡೆಗೋಸ್ಕರ. ಅದೆಲ್ಲ ಆದಮೇಲೆ ಗಂಧಕಡ್ಡಿ ಬೆಳಗಿ ಪೂಜೆ ಮಾಡಿಕೊಂಡು ತಯಾರಿ ಮಾಡಿಕೊಂಡು ಈ ಥರ ಕಾಣಿಸ್ತಾ ಇತ್ತು ನೋಡಿ. ಚಪ್ಪರದಲ್ಲಿ ಮಾವಿನ ತೋರಣ, ಹೂವು, ಹಾರ ಮತ್ತು ಪ್ರಸಾದ ಇಷ್ಟನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಂಡ್ವಿ. ನಂತರ ಮೇಕೆಗೆ ನೀರು ಕುಡಿಸ್ಕೊಂಡು ಮೇಕೆಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕಿ ಅದರ ಒಪ್ಪಿಗೆಯನ್ನು ಪಡ್ಕೊಂಡ್ವಿ. ಅದಾದಮೇಲೆ ತೋಟದಲ್ಲಿ ನಡ್ಕೊಳ್ತಾ ಹೋಗ್ತಾ ಇದ್ವಿ. ಮತ್ತು ನಮ್ಮ ಸುತ್ತಮುತ್ತ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಸುಂದರವಾಗಿದೆ ಹಸಿರು. ಮತ್ತು ನಮ್ಮ ರಿಲೇಷನ್ಸು ಎಲ್ಲರೂ ಕೂಡಿ ಮಾಡುವಂಥದ್ದು ಮುನಿಯಪ್ಪನ ಪೂಜೆ. ನನ್ನ ಯಜಮಾನರು ಮತ್ತು ನನ್ನ ಮಗಳು ನಡ್ಕೊಂಡು ಹೋಗ್ತಾಯಿದ್ರು. ಮತ್ತು ನಾನು ಹಿಂದೆ ಹಾಗೆ ನಡ್ಕೊಂಡು ಹೋದೆ. ಅದಾದಮೇಲೆ ಮನೆಗೆ ಹೋಗಿ ಮತ್ತು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ನಮ್ಮ ಮನೆಯವರು ನಮ್ಮ ಪೂಜೆ ಸಮಯಕ್ಕೆ ಬಂದ್ವಿ. ಅದಾದಮೇಲೆ ಅಲ್ಲಿ ಅಡುಗೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ರು. ಮಟನ್ ಸಾಂಬಾರು, ಚಿಕನ್ ಗೊಜ್ಜು, ಬೋಟಿ ಗೊಜ್ಜು, ಈರುಳ್ಳಿ, ಸೌತೆಕಾಯಿ ಎಲ್ಲ ಕಟ್ ಮಾಡ್ತಾಯಿದ್ವಿ. ಎಲ್ಲ ಸಿದ್ಧತೆ ಆಗ್ತಾಯಿತ್ತು. ಅದಾದಮೇಲೆ ಮುದ್ದೆಯನ್ನು ಮಾಡಬೇಕು. ಮುದ್ದೆನ ನಾವು ಕೊನೆಯದಾಗಿ ಮಾಡೋದು ಇಟ್ಕೊಂಡಿದ್ವಿ. ಸೌದೆ ಒಲೆಯನ್ನು ತಯಾರು ಮಾಡ್ಕೊಂಡಿದ್ದು. ತುಂಬಾ ಉರಿ, ಬಿಸಿಲು. ಅದಾದಮೇಲೆ ಅದ್ರ ಶಾಖಕ್ಕೆ ಮುದ್ದೆಯನ್ನು ಮಾಡೋದಕ್ಕೆ ತುಂಬಾ ಸಾಹಸಪಟ್ಟು ಮುದ್ದೆಯನ್ನು ತಯಾರು ಮಾಡ್ತಾಯಿದ್ರು. ನಮ್ಮ ಅತ್ತೆ, ನಮ್ಮ ಇದನ್ನ ಎಲ್ಲರೂ ಸೇರಿ ಮಾಡ್ತಾಯಿದ್ರು. ಅದಾದಮೇಲೆ ಒಂದು ಸುತ್ತಲೂ ತೋರಿಸೋಣ ಅಂತ ಹೇಳ್ಬಿಟ್ಟು ಸೆಲ್ಫಿ ವಿಡಿಯೋ ಆನ್ ಮಾಡಿದೆ. ನಮ್ಮ ನಾದಿನಿನೂ ಪಕ್ಕದಲ್ಲೇ ಬಂದರು. ಅವ್ರಿಗೆ ಬಿಸಿಲಿಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ. ಆದರೂ ಕೂಡ ವಿಡಿಯೋ ತಗೊಂಡು ಮತ್ತೆ ಪೂಜೆ ಮಾಡಿದ್ವಲ್ಲ ಅದೇ ಸ್ಥಳಕ್ಕೆ ಮುನಿಯಪ್ಪನ ಹತ್ರ ಹೋದ್ವಿ. ಅಡುಗೆ ಎಲ್ಲ ತಯಾರಾಗಿರೋದನ್ನ ಮೊದಲನೇದಾಗಿ ದೇವರಿಗೆ ಅರ್ಪಣೆ ಮಾಡಬೇಕು. ಅದಕ್ಕೋಸ್ಕರ ಮುದ್ದೆ, ಅನ್ನ, ಮಟನ್ ಸಾಂಬಾರು, ಚಿಕನ್ ಗೊಜ್ಜು, ಬೋಟಿ ಗೊಜ್ಜು ಎಲ್ಲವನ್ನು ಹಾಕಿ ಮತ್ತೆ ಇನ್ನೊಂದು ಸರಿ ಗಂಧದ ಕಡ್ಡಿ ಬೆಳಗಿ ಕರ್ಪೂರ ಹಚ್ಚಿ ಪೂಜೆ ಮಾಡಿಕೊಂಡು ಬರಬೇಕು. ಇಲ್ಲಿ ನಮ್ಮ ಅಕ್ಕ ಭಾವ ಇದ್ದಾರಲ್ಲ, ಅವರೇ ಇವತ್ತು ಪೂಜೆನ ಮಾಡ್ತಾ ಇದ್ದಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಇದನ್ನು ನೋಡಿದವ್ರಿಗೆ ಧನ್ಯವಾದಗಳು. ಅದಾದಮೇಲೆ ಭರ್ಜರಿ ಬ್ಯಾಟಿಂಗ್ ಕೂಡ ಶುರುವಾಯಿತು. ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ನೋಡಿ. ಈ ಥರ ಇತ್ತು ಊಟಕ್ಕೆಲ್ಲ ಅರೇಂಜ್ ಮಾಡಿದ್ದು. ತುಂಬಾ ರುಚಿಯಾಗಿ ಊಟ ಮಾಡಿದ್ವಿ. ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು, ಮುದ್ದೆ, ಅನ್ನ, ಸಾಂಬಾರು, ಚಿಕನ್ ಗೊಜ್ಜು, ಬೋಟಿ ಗೊಜ್ಜು ಇಷ್ಟನ್ನು ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದೇ ಥರ ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು. ನಮ್ಮ ಯಜಮಾನರು ಬಡಿಸ್ತಾ ಇದ್ದಾರೆ ನೋಡಿ ನಮಗೆ.
ಮೈದ್ನವ್ರು ಬಡಿಸ್ತಾ ಇದ್ದಾರೆ ಇವಾಗ. ಮಟನ್ ಹಾಕ್ಲಾ? ನಮ್ಮ ಪಾವಜ್ಜಿ ಅವ್ರು ಬಡಿಸ್ತಾ ಇದ್ದಾರೆ ಇವಾಗ. ಸಾಕು ಸಾಕು ಸಾಕು. ಏನು ತಿನ್ನಲ್ಲ? ಮಟನ್. ನಿಮಗೂ ಕೂಡ ದೇವರ ಆಶೀರ್ವಾದ ಸಿಗಲಿ.